ಪುಣ್ಯ ಪುಣ್ಯ ಬರ್ರಿ ಸೀರೆ ತಗೊಂಬಂದಿದ್ದೀನಿ ನೋಡ್ ಬರ್ರಿ. ಏನಕ್ಕ ಬಿಡ್ರಮ್ಮ, ಇಬ್ರಿಗೂ ಒಂದೇ ತರ ತಗೊಂಬಂದಿದ್ದೀನಿ. ಎರಡು ಇಂಥವೇನೆ ಚೆನ್ನಾಗೈತೆ. ಲೈಟ್ ಪಿಂಕ್ ಕಲರು ಒಂಥರ ಬ್ರೌನ್ ಕಲರ್ ಬ್ಲೌಸು ಚೆನ್ನಾಗಿ ಕಾಣುತ್ತೆ. ಕಾಂಬಿನೇಷನ್ ಚೆನ್ನಾಗೈತೆ. ಕರ್ದೆ ಬರಲೇ ಇಲ್ಲ ಇಬ್ರು. ಸೀರೆ ತಗೊಂಬಂತ್ರಿ ಬರ್ರಮ್ಮ ಇಬ್ರು ಒಂದೇ ತರದವ ಅಂತ ಬರಲೇ ಇಲ್ಲ. ಅದಕ್ಕೆ ನಾನೇ ತಗೊಂಬಂದೆ. 2,000 ಸೀರೆ ಇದು. ಏನಕ್ಕ ನಿಂಗೂ ಶಿವಾನಿಗೂ ಇಬ್ರಳ್ಗೂ 2,000 ಮೈಸೂರು ಸಿಲ್ಕ್ ಸೀರೆ ತಂದಿದ್ದೀನಿ. 1,200 ಇದಾವೆ ಅಂದ್ರು ಬೇಡ ಅಂತೇಳಿ 2,000 ತಗೊಂಬಂದಿದ್ವಿ. ಚೆನ್ನಾಗೈತಲ್ಲ ಕಲರು? ಚೆನ್ನಾಗೈತಕ್ಕ, ಚೆನ್ನಾಗೈತೆ ಹೇಳು. ಸ್ಮೂತ್ ಆಗು ಐತೆ, ಚೆನ್ನಾಗೈತೆ. ಸ್ಮೂತ್ ಆಗಿರ್ತವೆ, ಉಡ್ಕೊಂಬಕ್ಕೂ ಚೆನ್ನಾಗಿರ್ತವೆ ಅಂತೇಳಿ ತಗೊಂಬಂದಿದ್ದೀನಿ. ಯಾಕಂದ್ರೆ ಅವು ಸುಮ್ಮನೆ ರೇಷ್ಮೆ ಸೀರೆ ಅಂತವು ನಿಂತಾಗಿರ್ತವೆ, ಉಡ್ಕೊಂಬಕ್ಕಾಗಲ್ಲ ಅಂತಾರೆ. ಒಟ್ಟು ಪಿನ್ ಮಾಡೋಕ್ಕೂ ಅದಕ್ಕೂ ಇದಕ್ಕೂ ಇವನ್ನ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗೆ ವರ್ಕ್ ಮಾಡಿಸ್ಬಿಟ್ರೆ ಚೆನ್ನಾಗಿರ್ತತೆ. ಯಾಕಂದ್ರೆ ಪ್ಲೈನ್ ಬ್ಲೌಸ್ ಬಂದೈತಲ್ಲ, ವರ್ಕ್ ಮಾಡಿಸಿ ಉಡ್ಕೊಂಡ್ರೆ ಸಕ್ಕತ್ತಾಗತ್ತೆ. ಈ ಕಲರ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಬ್ಬರಿಗೂ ಇದೇ ಕಲರ್ ತಗೊಂಬಂದಿದ್ದೀನಿ. ನಮ್ಮ ಕಲರ್ ಇಷ್ಟ ಆಯ್ತಾ? ಇಷ್ಟ ಆಗಲಿಲ್ಲ ಅಂದರೆ ಬೇಕಾದರೆ ವಾಪಸ್ ಕೊಟ್ಟು ಬೇರೆ ತಗೊಂಬಂದ್ರಿ. ನಾನು ಹೇಳಿದ್ದೆಲ್ಲ ಅಂಗಡಿಗೆ, ಏನಾನ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ತಗೊಂಬತ್ತಾರಣ ಅಂತೇಳಿ ಹೇಳಿದ್ದೆ. ಮನಸ್ಸನ್ನ ಒಂದು ತಟ್ಟಿ ಇಟ್ಕೊಂಡು ಇನ್ನು ತಗೊಂಬಂದವಳೆ. ಸುಮ್ಮನೆ ತೋರಿಸ್ಕೊಂಬಕ್ಕೆ ಅಷ್ಟೇ. ಅಮ್ಮನ ಬರೀ ತೋರ್ಗಣಿಕೆ ಪ್ರೀತಿ. ನೋಡೋಕ್ಕೆ ಋತು ಒಳ್ಳೆವಳು ಅನ್ಬೇಕು, ಆದ್ರೆ ಮನಸ್ಸಿನಾಗೆ ಏನೇನು ಅನ್ಕೊಂತಾ ಇರ್ತಾರೋ ಇವರು. ಅದು ಯಾಕೋ ಗೊತ್ತಿಲ್ಲ. ಆಮೇಲೆ ಬೇಜಾರು ಮಾಡ್ಕೊಂತಾರೆ, ಸೀರೆ ತಂದಿಲ್ಲ ಅಂತ ಎಲ್ಲರೂ ಆಡ್ಕೊಂತಾರೆ ಅಂತ ಏನಾನ ತಂದಿರ್ಬೇಕೋ ಏನೋ. ಅಂದ್ರೆ ಮನಸ್ಸಿನಾಗೆ ಒಂದು ತಟ್ಟಿ ಕೇಡೈತೆ. ನಮ್ಮ ಋತು ಹಾಕೋನ್ ಮನಸ್ಸಲ್ಲಿ ಒಂದು ತಟ್ಟಿ ಐತಿ. ಯಾಕೆ ಈಗ ನಾವು ಅವ್ರು ಒಳ್ಳೆ ಮಾತನ್ನ ಮಾತಾಡ್ಸಿದ್ರೆ ನಾವು ಒಳ್ಳೆ ಮಾತನ್ನ ಮಾತಾಡ್ತೀವಿ. ಅವ್ರ ಮನಸ್ಸಿನಾಗ ಎಷ್ಟೈತೋ ಗೊತ್ತಿಲ್ಲ, ನಮ್ಮ ಮನಸ್ಸಿನಾಗೂ ಇರುತ್ತೆ. ಆದ್ರೂ ನಾವು ನಾವು ಹೊರಕಾಗ್ತೀವಿ. ಅವ್ರು ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ ಅಷ್ಟೇನೆ. ಹಂಗೆ ಮಾಡಿದ್ರೇನೆ ಇವತ್ತಿನ ಕಾಲ. ಅವ್ರು ಹೆಂಗಿರ್ತಾರೋ ಹಂಗೆ ನಾವು ಇರ್ತೀವಿ ಅಷ್ಟೇ. ಇವನೇ ಇಬ್ಬರಿಗೂ ಇದೇ ಕಲರೇ ತಗೊಂಬಂದಿದ್ದೀನಿ ಕಣಮ್ಮ. ಮೈಸೂರು ಸಿಲ್ಕ್ ಸೀರೆ ಇವಾಗ ಹೊಸ ಡಿಸೈನ್ ಬಂದವಲ್ಲ, ಆ ಥರ ತಗೊಂಬಂದಿದ್ದೀನಿ. 2,200 1,200 ಇದ್ದು. ನಾನು ಅವ್ರು ಚೆನ್ನಾಗಿರಲ್ಲ ಅಂತೇಳಿ 2,200 ತಗೊಂಬಂದೆ. ಮೈಸೂರು ಸಿಲ್ಕ್ ಸೀರೆ ಚೆನ್ನಾಗಿರ್ತಾನೆ. ನಿಮ್ಮ ಹತ್ರ ಬರೀ ಹೆಂಚಿನವು ಅಂಥವೆಲ್ಲ ಇದಾವಲ್ಲ, ಅದಕ್ಕೆ ಈ ಥರ ಹೊಸ ಡಿಸೈನ್ ಒಂದಿರಲಿ ಅಂತೇಳಿ ಇಬ್ಬರಿಗೂ ಇದೇ ಕಲರ್ ತಗೊಂಬಂದಿದ್ದೀನಿ. ಹೆಂಗೈತೆ? ಇನ್ನೊಂದಾಗ ಅಲ್ಲಿ ಇಕ್ಕಿದ್ದೀನಿ, ಇದೊಂದು ಅಳಿಸ್ದೆ, ಇನ್ನೊಂದು ಅಲ್ಲಿ ಇಕ್ಕಿದ್ದೀನಿ. ಇಬ್ರು ಬ್ಲೌಸ್ ಹೊಲಸ್ರಿ. ಯಾರಿಗಾನ ಅರ್ಜೆಂಟ್ ಕೊಟ್ಟು ಇನ್ನೊಂದು ವಾರಕ್ಕೆ ಆಗೋಷ್ಟು ವರ್ಕ್ ಮಾಡಿಸಿ ಬೇಗನ ಚೆನ್ನಾಗಿ ಗ್ರ್ಯಾಂಡಾಗಿ ಹೊಲಸ್ರಿ ಬ್ಲೌಸ. ಈ ಥರ ಹಿಂದೆ ಒಂದು ಸ್ವಲ್ಪ ಬೋಟ್ ನೆಕ್ ಥರ ಬರುತ್ತಲ್ಲ, ಅಲ್ಲ ಒಂಥರ ರೌಂಡಾಗಿ ಆ ಥರ ಇಡಿಸ್ರಿ. ಚೆನ್ನಾಗಿ ಕಾಣಿಸುತ್ತೆ ಬೆನ್ನಿಗೆ. ಆ ಥರ ಬೋಟ್ ನೆಕ್ ಥರ ಇಡಿಸ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಹಿಂದೆ. ಸಖತ್ತಾಗಿ ಕಾಣಿಸುತ್ತೆ. ಸ್ವಲ್ಪ ವರ್ಕ್ ಎಲ್ಲ ಮಾಡಿಸಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಣ್ಣಕ್ಕೆ ಪಿನ್ ಮಾಡಿ ಉಡ್ಕೊಬಿಟ್ರೆ ಮದುವೆ ದಿನ ಇಬ್ರು ಎಷ್ಟು ಚೆನ್ನಾಗಿ ಕಾಣ್ತೀರ ಗೊತ್ತಾ ನೀವಿಬ್ರು? ಚೆನ್ನಾಗೈತೆ ಹೇಳಕ್ಕ, ಚೆನ್ನಾಗೈತೆ ಹೇಳು. ಚೆನ್ನಾಗೈತೆ, ಇಷ್ಟ ಆಯ್ತು. ಕಲರೂ ಚೆನ್ನಾಗೈತೆ. ನಮ್ಮ ಹತ್ರ ಯಾವ ಇರಲಿಲ್ಲ ಇಂಥವು. ಚೆನ್ನಾಗಿದ್ದಾವೆ ಹೇಳು. ಸರಿ ಆಯ್ತು ಹೇಳು. ಇದನ್ನು ಬೇಕಾದರೆ ಲೈಟ್ ಕಲರ್ ಅಲ್ಲ, ರಾತ್ರಿಗಾದ್ರೂ ಬೆಳಗ್ಗೆಕಾಯಿ ಒಟ್ಟಿನಲ್ಲಿ ಯಾವಾಗಾದ್ರೂ ಉಡ್ಕೊಂಬಕ್ಕಾಗುತ್ತೆ. ನಮ್ದೊಂದು ಹೊಲಿಸಿದ್ದೀವಿ, ಮುಹೂರ್ತಕ್ಕೊಂದು ರಾತ್ರಿಗೊಂದು ಉಡ್ಕೊಳಕ್ಕಾಗುತ್ತೆ. ರಿಸೆಪ್ಷನ್ಗೆ ಒಂದು ಬೇಕಾಗುತ್ತೆ. ರಿಸೆಪ್ಷನ್ಗೆ ಉಡ್ಕೊಳ್ರಿ, ಚೆನ್ನಾಗಿ ಕಾಣುತ್ತೆ. ಲೈಟ್ ಕಲರು ರಿಸೆಪ್ಷನ್ನಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರ್ಯಾಂಡಾಗಿ ಹೊಲಸ್ರಿ ಬ್ಲೌಸ್ ಎಲ್ಲನ. ಬ್ಲೌಸ್ ಹೊಲಿಸಿ ತೀರ ಎಷ್ಟಾಗುತ್ತೆ ಬ್ಲೌಸ್ ಒಂದೇನು ನಾನೇ ದುಡ್ಡು ಕೊಡ್ತೀನಿ. ಹೊಲಸ್ರಿ, ನಿಮ್ಗೆ ಯಾರು ತಗೋಬೇಕು ಅವ್ರ ತಗ ಹಾಕಿ ಹೊಲಸ್ರಿ. ಸೀರೆ ತಗೊಂಬಂದೆ ನಮ್ಮ ಋತಮ್ಮ, ಅಜ್ಜಿ ತಗೊಂಬಂದೆ. ಈಗ ಇಬ್ಬರಳು ಒಂದೇ ಥರನೇ ಹುಡ್ಕೊಂಬ್ಲಿ ಅಂತ ಈ ಕಲರ್ ತಗೊಂಬಂದೆ. ಕಲರ್ ನೋಡಿ ಹಂಗೈತಿ. ಯಾವ ಥರ ಒಂದು ಸುಸ ಆದ್ರೆ ಹಂಗೆ ಕಮ್ಮುತ್ತಮ್ಮ. ಏನಿತ್ತು ಮಾಸ್ಲ್ ಕಲರ್ ಅಂತ ತರಬೇಕಾಗಿತ್ತು. ನಮ್ಮ ಅಜ್ಜಿ ಹಂಗೆ ಕಣಮ್ಮ ಪುಣ್ಯ. ಮೊದ್ಲಿಂದ ನೋಡಿದ್ಯಲ್ಲ ನೀನು. ಮೊದ್ಲಿನ ಕಲರೇ ಹಂಗೆ, ನಸೆ ಕಲರು, ಥರ ನೀಲಿ ಕಲರು, ಹಳೇ ಕಲರ್ಗಳೆಲ್ಲ ಹೋಗ್ತಾರ ಹಸ್ರುದು. ಇಂಥ ಲೈಟ್ ಕಲರ್ ಆದ್ರೆ ಗೊಬ್ಬಾಗ್ತವೆ ಅಂತಾರೆ. ಮೊದ್ಲಿನ ಕಾಲದಂಗೇನು ಇವಾಗ ಇದು ಮಾಡಲ್ಲ. ಹುಡ್ಕೊಂಡೇನೆಲ್ಲ ಏನು ಕೊಳೆ ಮಾಡ್ಕೊಂಬಲ್ಲ. ಅಚ್ಚುಕಟ್ಟಾಗಿ ಈಗ ಹುಡ್ಕೊಂಬ್ತಾರ, ತೆಗ್ದಾಕ್ತಾರೆ, ಬೇರೆ ಇದು ಮಾಡ್ಕೊಂಬ್ತಾರೆ. ಮೊದ್ಲಂದ್ರೆ ಎಲ್ಗಾನ ಹುಡ್ಕೊಂಡೋದ್ರೆ ಒಂದೇ ಸೀರೆ. ಮೊದ್ಲು ಜಾಸ್ತಿ ಸೀರೆಗಳೆಲ್ಲ ಇರ್ತಿರ್ಲಿಲ್ಲ. ಹಂಗೆ ಮೊದ್ಲಿನ ಕಾಲದಂಗೆ ಅಂತ ಅನ್ಕೊಬಿಟ್ಟೈತೆ ನಮ್ಮ ಅಜ್ಜಿ. ಅಂದ್ರೆ ನಾವು ಇಂಥವೆಂದು ತಮ್ಮಲ್ಲ ಮತ್ತಾಯಿ. ಆಕಾಶ ನೀಲಿ ಕಲರ್ ಇಂಥವೆಲ್ಲ ತಾಮದಿಲ್ಲ. ಯಾಕಂದ್ರೆ ಒಂದು ಸುಸ ಯಾತನ ಹಚ್ಕೊಂಡಿದೀವಿ, ಒಂದು ಸಣ್ಣ ಎಲ್ಲನ ಕುಕ್ಕೊಂಡಿದೀವಿ ಅಂದ್ರೆ ಯಾತನ ಆದ್ರೆ ಹಂಗೆ ಕಾಮುತ್ತಿ. ಲೈಟಾಗಿ ಐತಲ್ಲ ಒಂಥರ ಹತ್ತೇನೆ. ಅಂದಿಟ್ಟು ಈಗ ಇಂಥದ ಇಲ್ಲೈತಲ್ಲಮ್ಮ ಸೆರಗ್ ಬಂದಿಲ್ವಿ, ಇದು ಹಂಚ್ ಬಂದಿಲ್ವಿ ನಸೆ ಕಲರ್, ಆ ಥರ ಆಗ್ಬೇಕಾಯ್ತು. ಆ ಥರ ಆಗಿದ್ರೆ ಏನಾದ್ರೂ ಕಾಮಲ್ಲ. ಅಚ್ಚುಕಟ್ಟಾಗಿ ಇರ್ತಾರೆ ಸೀರೆ. ಇವು ಯಾತನ ಒಂದು ಈ ಸುಸ ಹಚ್ಕೊಂಡ್ರೆ ಸಾಕು ಹಂಗೆ ಎದ್ದು ಹೊಡಿತಾವೆ.
ಬಿಡು ಸಾಕಿನಿ, ನಾವು ಸ್ವಲ್ಪ ತುಡ್ಕೊಂತೀವಿ, ತೆಗ್ದಾಕ್ತಿವಿ. ಚೆನ್ನಾಗೈತೆ ಹೇಳಿ, ಕಲರ್ ಚೆನ್ನಾಗೈತೆ ಋತು ಅಕ್ಕ, ಚೆನ್ನಾಗೈತೆ ಕಲರ್ ಮಾತ್ರ ಸೂಪರ್ ಆಗೈತೆ, ನನಗೆ ಭಾಳ ಇಷ್ಟ ಆಯ್ತು. ನಾನು ಯಾವತ್ತೂ ಅಷ್ಟೇ, ನಾನು ಚೆನ್ನಾಗಿರೋವೆ ಒಪ್ಪತ್ತು ಸೀರೆಗಳನ್ನ ನಾನು ಯಾವತ್ತನ ತಗೊಂಬರ್ಲಿ ಲೈಟ್ ಆಗಿರೋವು ನನಗೆ ಇಷ್ಟ. ಲೈಟ್ ಕಲರ್ ಅಂತವು ಚೆನ್ನಾಗಿ ಕಾಣ್ತವೆ. ಅದಕ್ಕೆ ನಾನು ಇಂಥ ಒಪ್ಪೋದು. ನೀವು ಒಪ್ತೀರಾ, ಖಂಡಿತ ಒಪ್ತೀರಾ ಅಂತ ಗೊತ್ತು, ಅದಕ್ಕೆ ಇಂಥ ಸೀರೆ ತಗೊಂಬಂದಿದ್ದು. ಅಮ್ಮ ಎಲ್ಗೂ ಹಂಚಿನಾಗೆ ತಗಂತು. ಬೇಡ ಕಣಮ್ಮ ಸುಮ್ಮನಿರವರು, ಹಂಚಿನ ಸೀರೆ ಎಲ್ಲ ಮುಡ್ಕಮಲ್ಲ ಅಂತೇಳಿ ನಾನು ಅದಕ್ಕೇನೆ ಈ ಥರದ ತಗೊಂಡೆ. ಚೆನ್ನಾಗೈತೆ ಪುಣ್ಯಾಕ. ಬ್ಲೌಸ್ ಹೊಲ್ಸನ ಹೇಳು, ಹೋಗ್ಬಿಟ್ಟು ಯಾರಿಗಾದ್ರೂ ಹಾಕ್ಬರೋ, ಗೀತಕ್ಕ ಹೊಲಿತದ, ಗೀತಕ್ಕನಿಗೆ ಯಾರಿಗಾದ್ರೂ ಕೊಟ್ಟು ಬರೋಕ್ಕಾಗುತ್ತೆ. ಕೊಟ್ಟು ಬಂದ್ಬಿಟ್ರೆ ಮದುವೆ ಅಷ್ಟೊತ್ತಿಗೆ ಹೊಲ್ದು ಕೊಡ್ತಾರೆ. ಸಾಯಂಕಾಲ ಹೋಗಣ್ರಿ. ಇನ್ನೇನು ಇವತ್ತೆಲ್ಲ ಕರಿಯವೆಲ್ಲ ಮುಗಿಸ್ಬಿಡ್ತೀವಿ. ಇವತ್ತೇನಿದ್ರು ಊರಾಗು ಎಲ್ಲ ನಾವು ಕೊಟ್ಟುಬಿಟ್ಟು ಎಲ್ಲ ಕರೆದು ಬಿಡ್ತೀವಿ. ಇವತ್ತು ಸಾಯಂಕಾಲಕ್ಕೆಲ್ಲನ ಪ್ಯಾಕ್ ಮಾಡ್ಕೊಂಡು ಸಾಯಂಕಾಲ ಹೋಗೋದಯ್ಯ. ಊರಿಗೆ ಹೋಗಣ್ರಿ. ಅಮ್ಮಯ್ಯ ಹೋಗೋಣ ಅಂತೇಳಿ ಹೇಳೈತೆ, ಹೋಗಣ್ರಿ. ನಾಳೆ ಅಂತ ಹೇಳ್ತಿತ್ತು ಅತ್ತೆ, ನೀವು ನೋಡಿದ್ರೆ ಇವತ್ತೇ ಹೋಗೋಣ ಅಂತ ಹೇಳ್ತಾ ಇದ್ದೀರಾ? ಹೋಗ್ರಮ್ಮ, ಇನ್ನೇನು ಅಲ್ಲಿ ನೋಡಪ್ಪ ಮದ್ವೆ ಅಂತಾರೆ, ಬಾಕ್ಲಾ ಕೆಂಡಲ್ಗೆ ಹೋಗ್ಯಾವ್ರಿ ಅಂತಾರೆ. ಹೋಗ್ರಿ ಅಲ್ಲೇ. ನೀನೇನು ಕರಿಯವೆಲ್ಲ ಇವತ್ತು ಮುಗ್ದೇವಲ್ಲ, ಇನ್ನೇನು ಯಾಕ್ತಿರಲ್ಲ ಅಲ್ಲೆಲ್ಲನ ಹೋಗಿ ಅರಿಶಿನ ಶಾಸ್ತ್ರ ಎಲ್ಲ ಮಾಡಾಕು ಎಲ್ಲ ಹೊಂದಿಸ್ಕೋಬೇಕಲ್ಲ, ಎಲ್ಲ ಮಾಡ್ತಿರ್ಬೇಕಮ್ಮ. ಹೋಗೆಲ್ಲ ಮುಂದೆ ನಿಂತ್ಕೊಂಡೆಲ್ಲ ಮಾಡ್ರಮ್ಮ. ನಾವು ನಾಳೆಗೆ ಮದುವೆ ಮುಂದ್ಗಡೆ ಬರ್ತೀವಿ. ನಾನು ನಿಮ್ಮ ಅಜ್ಜ ಊಟ ದನ ಕರುಗಳು ಊಟ ಎಮ್ಮೆ ಪಮ್ಮೆ ಇದಾವೆ. ಸಾಂಬಾರು ಮಾಡಿಟ್ಟು ಹೋಗ್ತೀವಿ. ಏನಾನ ಅನ್ನಗಿನ ಮಾಡ್ಕೊಳ್ಳಜ್ಜಿ. ಸಾಂಬಾರು ಸ್ವಲ್ಪ ಏನಾದ್ರೂ ಮಾಡ್ತೀವಿ. ಮಜ್ಜಿಗೆ ಮೊಸರು ಇರುತ್ತಲ್ಲ ಮಾಡ್ಕೊಂತೀನಿ. ಹೋಗ್ರಮ್ಮ ನಾನು ಎಲ್ಲಾನ ಹೋಗಿ ಎಲ್ಲ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಖುಷಿ ಖುಷಿಯಾಗಿ ಎಲ್ಲರೂ ಮದುವೆ ಮಾಡ್ರಿ. ಅದೊಂದು ಮದುವೆ ಆಗ್ಬಿಟ್ರೆ ನಮ್ಗೆ ಇನ್ನೇನು ಯಾವುದೋ ತಲೆನೋವು ಇರಲ್ಲ. ಎಷ್ಟು ನಾವು ಒಟ್ಟಿನಲ್ಲಿ ಖುಷಿ ಖುಷಿಯಾಗಿ ಮಾಡ್ತೀವೋ ಅಷ್ಟು ಒಳ್ಳೇದು. ಯಾವುದೇ ಕೆಲಸ ಕಾರ್ಯ ಆಗಲಿ ನಗ್ನಗ್ತಾ ಎಲ್ಲರೂ ಹೊಂದಾಣಿಕೆಯಿಂದನೇ ಮಾಡ್ಬೇಕು. ಹೊಂದಾಣಿಕೆಯಿಂದ ಮಾಡ್ಕೊಂಡ್ರೆ ಎಲ್ಲ ಮುದ್ರಿಕೆ ಎಲ್ಲ ಮುದ್ಕೊಂಡು ಮಾಡಬೇಕು. ಎಲ್ಲ ಒಬ್ರಿಗೊಬ್ರು ಮಾಡ್ತಿದ್ರೆ ಬದುಕ ಆಗ್ತವೆ. ಕೆಲಸ ಕಾರ್ಯದಾಗೆ ಜನ ಇರ್ಬೇಕಣಮ್ಮ. ಹೋಗಿ ಮಾಡ್ರಿ ಎಲ್ಲ ತಲಕೊಂದೊಂದು ಮಾಡಿ ಅತ್ತ ಸುಖವಾಗಿ ಆದ್ರೆ ಸಾಕಾಯ್ತು. ಆಗುತ್ತೆ ಹೇಳಿ. ನನ್ನ ತಮ್ಮ ತಮ್ಮನೆಂತಿರು ಇದಾರೆಲ್ಲ ಮಾಡ್ತಾರೆ. ಇವ್ರು ಇರ್ಬೇಕಾದ್ರೆ ನನಗೇನು ಚಿಂತೆ, ನನ್ನ ಕೈ ಕಟ್ಕೊಂಡು ಕೂಕಮ್ಮದೇನೆ. ಎಲ್ಲ ಜವಾಬ್ದಾರಿ ಇವ್ರಿಗೆ ವಹಿಸ್ಬಿಟ್ಟಿದ್ದೀನಿ, ನನ್ನ ತಮ್ಮ ತಮ್ಮನೆಂತಿರ್ಗೆ. ಎಲ್ಲ ನನ್ನ ತಮ್ಮರ್ದು ನನ್ನ ತಮ್ಮನೆಂತಿರ್ದೇನೆ. ಮತ್ತೆ ಮಾಡ್ಬೇಕು, ಅವರೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ನನಗೇನು ನಮ್ಮ ಪುಣ್ಯ ಶಿವಾನಿ, ನನ್ನ ನನ್ನ ತಮ್ಮಗಳಿಬ್ರಿದ್ರಂತೂ ನನಗೆ ಬಲ ಅಂದರೆ ಬಲ. ನಮ್ಮ ಪುಣ್ಯ ಶಿವಾನಿ ಅವರು ಹಂಗೆಪ್ಪ ಹೇಳಿಸ್ಕೊಂಬಲ್ಲ, ಯಾವ ಕೆಲಸನ ಆಗಲಿ ಹಂಗೆ ಮಾಡ್ತಾರೆ. ಅದಕ್ಕೆ ನಾವೇನೇನು ಇದು ಮಾಡ್ಕೊಂಬಕ್ಕೆ ಹೋಗಲ್ಲ, ಟೆನ್ಷನ್ ತಗೊಂಬಕ್ಕೆ ಹೋಗಲ್ಲ. ನಮ್ಮ ಅಯ್ಯಪ್ಪನ ಮೊನ್ನೆ ಹಂಗೆ ನೆನೆಸ್ಕೊಂತಿತ್ತು. ನಿಜವಾಗ್ಲೂ ಪುಣ್ಯ ಶಿವಾನಿ ನಿಮ್ಮಿಬ್ರನ್ನ ಅವ್ರು ಏನು ಕೆಲಸ ಮಾಡ್ತಾರೆ ಬಿಡು, ಋತು ನೀನು ಮಾಡಲ್ಲ ಋತು ಆ ಕೆಲಸಗಳನ್ನೆಲ್ಲ ಅಂತ ನಮ್ಮಯ್ಯಪ್ಪ ನನಗೆ ಬೈಯೋದು. ಸರಿ ಆಯ್ತು ಹೇಳಕ್ಕ, ಮಾಡೋಣ. ನಾವು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಮಾಡ್ದಲ್ಲ ಇನ್ಯಾರು ಮಾಡ್ತಾರೆ? ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡಿದ್ರೇನೆ ಮತ್ತೆ ಕೆಲಸ ಕಾರ್ಯಗಳಿಗೆ ಆಗೋದು. ನಾವು ಮಾಡೋಣ ಹೇಳು. ಮಾಡ್ರಮ್ಮ ಎಲ್ಲ ಮುಂದೆ ನಿಂತ್ಕೊಂಡು. ನಮ್ಮೂರಾಗೆಲ್ಲ ನಮ್ಮ ತವ್ರ ಮನೆಯಾಗಲ್ಲ, ನನ್ನ ಗಂಡನ ಮನೆಯಾಗೆ ಎಲ್ಲ ಜನ ಅಯ್ಯೋರು ತಮ್ಮ ನೋಡಿ ತಮ್ಮನ ಹೆಣ್ತಿರಲ್ಲ ಹೆಂಗೆ ಮಾಡಿರಪ್ಪ ಬದುಕ, ಋತಮ್ಮ ನಿನ್ನ ತಮ್ಮನ ಹೆಣ್ತಿರೋ ಚೆನ್ನಾಗಿ ಮಾಡಿರೋ ಅಂತ ಕೊಂಡಾಡಬೇಕು. ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ನಮ್ಮೂರ ನೋಡ್ಬಿಟ್ರೆ ಅಲ್ಲೆಲ್ಲ ಹಂಗೆ ಹೇಳ್ತಾರೆ. ನೀವು ಹೋದಾಗ್ಲೂ ಹೇಳ್ತಾರೆ, ಚೆನ್ನಾಗಿ ಮಾಡಿದ್ರಮ್ಮ ನಿನ್ನ ತಮ್ಮನ ಹೆಣ್ತಿರ್ ಬದುಕ ಅಂತಾರೆ. ನಮ್ಮೂರಾಗ ಹಂಗೆ ಮತ್ತೆ ನೋಡಿದ್ರೆ ಹಂಗೆ ಮಾತಾಡೋದು. ನೋಡಿದ್ರಲ್ಲ ವೀಕ್ಷಕರೇ, ಋತು ಅಕ್ಕ ನಮಗೆ ಸೀರೆ ತಗೊಂಬಂದೈತೆ. ಚೆನ್ನಾಗಿಲ್ಲ ಅಂತ ಈಗ 2,500 ರೂಪಾಯಿ ಮೈಸೂರು ಸಿಲ್ಕ್ ಸೀರೆ ತಗೊಂಬಂದೈತೆ. ಏನು ನಮ್ಮನ್ನು ಅಟ್ಟಕ್ಕೆ ಏರಿಸ್ತಾ ಐತೆ. ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಅಯ್ಯೋ ನಮ್ಮನ್ನಂತೂ ಅಟ್ಟಕ್ಕೆ ಏರಿಸಿದ್ದೆ. ನಮಗೆ ಗೊತ್ತೈತೆ ಯಾವ ಮರ ಹತ್ತಬೇಕು, ಯಾವ ಮರ ಬಿಗಿಯಾಗೈತೆ, ಯಾವ ಮರ ಹತ್ತಿದ್ರೆ ನುಗ್ಗೆ ಮರ ಹತ್ತಿದ್ರೆ ಬೀಳ್ತೀವಿ, ಮಾವಿನ ಮರ ಹತ್ತಿದ್ರೆ ಜಿಮ್ನಾಗಿರ್ತೀವಿ ಅಂಬದು ನಮಗೂ ಚೆನ್ನಾಗಿ ಗೊತ್ತೈತೆ. ನಾವು ಹೊತ್ತಿದೇಟಿಗೆ ಹತ್ತಕ್ಕಾಗಲ್ಲ, ಹೊತ್ತಿಸ್ದೇಟಿಗೆ ನಾವು ಹೊತ್ತಂತವ್ರಲ್ಲ, ನಮಗೂ ಗೊತ್ತೈತೆ. ಯಾವಾಗ ಹತ್ಬೇಕು ಯಾವಾಗ ಬಿಡಬೇಕು ಅಂತ ಗೊತ್ತಾಗಲ್ಲ, ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟೈತೆ. ಇವ್ರ ಬಂಡವಾಳ ಎಲ್ಲ ನಮಗೆ ಗೊತ್ತಿಲ್ವಾ? ಅಯ್ಯೋ ನಮಗೆ ಯಾವ ಟೈಮ್ನಾಗ ಹೆಂಗಿರ್ಬೇಕು ಅಂಬದು ಚೆನ್ನಾಗಿ ಗೊತ್ತಾಯ್ತು ತಗ. ನಾವು ಅವ್ರು ಹೆಂಗಿರ್ತಾರೋ ನಾವು ಹಂಗೆ ಇರ್ತೀವಿ. ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ನಾವು ಅವ್ರೇನ ರ್ಯಾಶಾಗಿ ಮಾತಾಡಿದ್ರೆ ನಾವು ರ್ಯಾಶಾಗಿ ಮಾತಾಡ್ತೀವಿ ಅಷ್ಟೇ. ಅವರು ಒಳ್ಳೆತನ ಮಾತಾಡಿದ್ರೆ ನಾವು ಒಳ್ಳೇದೇ ಮಾತಾಡ್ತೀವಿ. ಮಾಡ್ರಿ ಹಂಗೆ ಕೆಲಸ ಎಲ್ಲ ನನ್ನ ಜವಾಬ್ದಾರಿ ತಗೊಂಡು ಮಾಡ್ತಾರೆ ಹಿಂಗೆ ಅಂತ. ಸರಿ ಆಯ್ತು ಹೇಳಕ್ಕ, ಮಾಡೋಣ ಅಂತ ಹೇಳೋದು ಅಷ್ಟೇ. ನಾವು ಅದೇನು ಮಾಡ್ಬೇಕು ಅದು ಮಾಡ್ಬೇಕು ಅಷ್ಟೇ. ಮನಸ್ಸಲ್ಲಿ ಇಟ್ಕೊಂಡು ಅದೇನು ಮಾಡ್ಬೇಕು ಅಂಬೋದು ನಮಗೆ ಗೊತ್ತಿರುತ್ತೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.